ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಂತ್ರಾಲಯ ಹೋಗೋ ಚಾನ್ಸಸ್ ಇದೆ. ಸಮ್ಟೈಮ್ಸ್ ಕೇಳ್ತಿದ್ದೆ ನಾವು ಹೋಗೋದಲ್ಲ ದೇವರೇ ಕರೆಸ್ಕೋಬೇಕು ಅಂತ. ಸೊ ಮಂತ್ರಾಲಯಕ್ಕೆ ಹೋಗೋ ಪ್ಲಾನಿಂಗ್ ಇದೆ, ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದಾರೆ. ಸೊ ಬನ್ನಿ ಅಲ್ಲೋಗಿ ಜಾಯ್ನ್ ಆಗೋಣ. ಬೆಂಗಳೂರು ಟು ಮಂತ್ರಾಲಯ ಥರದ್ದು ಎಕ್ಸೈಟ್ಮೆಂಟ್ ಇದೆ. ಫಸ್ಟ್ ಟೈಮ್ ಆಲ್ರೆಡಿ ತಿರುಪತಿಗೆ ಹೋಗಿದ್ದೀನಿ, ಇದು ಮಂತ್ರಾಲಯ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡಿ ಇದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಮೆಟ್ರೋ. ಸೊ 4:40 ಡೈರೆಕ್ಟ್ ಚಾಮರಾಜನಗರದಿಂದ ಬರ್ತಾ ಇದೆ. ಸೊ ಇಲ್ಲಿ 4:40 ಬೆಂಗಳೂರು ರೀಚ್ ಆಗುತ್ತೆ. ಇವಾಗ ಆಲ್ರೆಡಿ ಬಿಟ್ಟಿದೆ. ಸೊ ಬನ್ನಿ ಟಿಕೆಟ್ ತಗೊಂಡು ವೆಯ್ಟ್ ಮಾಡ್ತಾ ಇರೋಣ. ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದು. ಸಡನ್ ಪ್ಲ್ಯಾನ್ ಆದರೆ ಒಂಥರ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಹಂಗಿದೆ. ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ, ಬಟ್ ಆಗಿರಲಿಲ್ಲ. ಈ ಫ್ಯಾಮಿಲಿ ಜೊತೆ ಅವ್ರು ಆಲ್ರೆಡಿ ಹೋಗ್ತಾ ಇದ್ದಾರೆ. ಟೈಮ್ ಸಿಗ್ತಾ ಹೋಗ್ಬಿಡ್ಬೇಕು, ರಾಯರು ಕರೆಸ್ಕೊಳ್ತಾ ಇದ್ದಾರೆ ಅಂತ. ಅಲ್ಲಿ ಓದ್ಬಿಟ್ಟು ಬಂದಮೇಲೆ ಆದರೂ ಒಳ್ಳೇದಾಗಲಿ ಜೀವನದಲ್ಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ ಅಲ್ವಾ. ರೈಲ್ವೆ ಸ್ಟೇಷನ್ ಹತ್ರ ಬಂದಾಯಿತು, ಟಿಕೆಟ್ ತಗೊಳ್ಳೋಣ. ಈಗ ಆಲ್ರೆಡಿ ಕೆಂಗೇರಿಗೆ ರೀಚ್ ಆಗಿದೆ ಟ್ರೈನು 3:30. 4:00 ಇಲ್ಲಿ ಇರೋದ್ರಿಂದ ಆರಾಮ್ಸೆ ಇನ್ನೂ 1 ಅವರ್ ಇದೆ. ಬಟ್ ಟಿಕೆಟ್ ವಿಚಾರಿಸೋಣ ಎಷ್ಟಾಗುತ್ತೆ ಅಂತ. ಇದೆ ನೋಡಿ ರೈಲ್ವೆ ಸ್ಟೇಷನ್. 9ರಿಂದ ಪ್ಲಾಟ್ಫಾರ್ಮ್ ಇದೆ. ಇಲ್ಲಿ ನೋಡಿ ಸಾಕಾಗುತ್ತೆ. ಮೆಟ್ರೋ ಹೋಗೋದು ತಗೊಂಡಾಯಿತು. 4:40 ಮೆಜೆಸ್ಟಿಕ್ ಬರುತ್ತೆ. 140 ಇದೆ ಜನರಲ್ ಹೋಗೋದಾದ್ರೆ. ಚೆನ್ನಾಗಿದೆ, ಫಸ್ಟ್ ಟೈಮ್ ಹೋಗೋದ್ರಿಂದ ಎಕ್ಸೈಟ್ಮೆಂಟ್ ಇದೆ. ಇದೆ ನೋಡಿ, ಇವತ್ತೇನೋ ಸಾಟರ್ಡೆ ಆಗಿದ್ರು ಅಷ್ಟೇನೋ ಫೀಲ್ ಆಗಿಲ್ಲ. ಸೊ ಎಕ್ಸೈಟ್ಮೆಂಟ್ ಇದೆ, ಹೋಗೋಣ. ಇನ್ಫಾರ್ಮೇಷನ್ ನನಗೂ ಗ್ಯಾದರ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಹೋಗೋದಕ್ಕೆ ಈಸಿ ಆಗುತ್ತೆ. 140 ಮಂತ್ರಾಲಯ ನೈಟ್ 12 ಗಂಟೆಗೆ ಹೋಗಿ ತಲುಪ್ತೀವಿ. ಇಲ್ಲಿ 4:40 ಬಿಡುತ್ತೆ. ಅಂದರೆ ಎಷ್ಟು ಅವರ್ ಜರ್ನಿ ಆಯಿತು? 8 to 9 ಅವರ್ಸ್ ಜರ್ನಿ ಆಗುತ್ತೆ ಇಲ್ಲಿಂದ. ಇಲ್ಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಗಾಯ್ಸ್. ಇನ್ನು ಬೆಂಗಳೂರಲ್ಲಿ ಇದ್ದೀವಿ, ಓಡ್ತೀವಿ. ಎಲ್ಲ ರಶ್ ಇದೆ ಜಾಸ್ತಿ.